ಶೂನ್ಯ, ಏ ಶೂನ್ಯ, ಹೇಳಿ ತಾತ. ಕಾರ್ಯ ಎಲ್ಲ ಮುಗಿಸಿ ಅಲ್ಲೇ ಉಳ್ಕೊಳ್ಳೋಣ ಅನ್ಕೊಂಡೆ. ಆದ್ರೆ ಯಾಕೋ ಇವತ್ತು ಮನ್ಸು ಮನೆಗೆ ಹೋಗ್ಬೇಕು ಅಂತ ತುಂಬಾ ಚಡಪಡಿಸ್ತಾ ಇತ್ತು, ಅದಕ್ಕೆ ಹೊರಟ್ಬಿಟ್ಟೆ. ಯಾವತ್ತು ಹೀಗಾಗಿರಲ್ಲ ಕಣೋ. ಅದು ಸಾಲದು ಅಂತ ನಾನಿರೋದು ನಮ್ಮ ಅತ್ತೆ ಮಾವನ ಮನೆಯಲ್ಲಿ. ನನ್ನ ಮನ್ಸು ಯಾಕೋ ನನ್ನನ್ನು ಅಲ್ಲಿಗೆ ಸೆಳಿತಾ ಇದೆ. ಓಕೆ ಆಗಿದ್ರೆ ಹುಷಾರು, ಸೇಫ್ ಆಗಿ ಡ್ರೈವ್ ಮಾಡು, ಓಕೆನಾ? ಏನಿಲ್ಲ ಕಣ, ಇನ್ನೊಂದು ಅರ್ಧ ಗಂಟೆ ಡಿಸ್ಟೆನ್ಸ್ ಅಲ್ಲಿ ಇದ್ದೀನಿ ಅಷ್ಟೇ. ಆರಾಮಾಗಿ ಹೋಗ್ತೀನಿ, ಡೋಂಟ್ ವರಿ. ಬಾಯ್. ಅಯ್ಯಯ್ಯೋ, ಲಾಕ್ ಆಗ್ಬಿಟ್ನಾ? ಈಗೇನ್ ಮಾಡ್ಲಿ? ಈ ಮನೇಲಿರೋರೆಲ್ಲ ಒಬ್ಬೊಬ್ರು ಒಂದೊಂದು ಹೇಟ್ ಹಾಕೋದ್ರೆ ಸಾಕು, ನನ್ನ ಕತೆ ಮುಗ್ದಂಗೆ. ಗುರುಗಳೇ, ನಾನು ಶೂನ್ಯ ಅಂತ ಕರೆದಾಗ ಹೇಳಿ ತಾತ ಅಂತ ಯಾಕಂದ್ರೆ? ಶೂನ್ಯ, ಜಗತ್ತೇ ಶೂನ್ಯ, ಭೂಮಿನೂ ಶೂನ್ಯ, ಸೂರ್ಯ ಚಂದ್ರ ಬುಧ ಗುರು ಶುಕ್ರ ಎಲ್ಲರೂ ಶೂನ್ಯ. ಜಗತ್ತಲ್ಲಿ ಇರೋರೆಲ್ಲ ತಮ್ಮನ್ನ ತಾವು ಶೂನ್ಯ ಅನ್ಕೊಂಡಾಗ ಮಾತ್ರ ಗಣ್ಯ ವ್ಯಕ್ತಿಗಳಾಗೋಕ್ ಸಾಧ್ಯ. ಆದ್ರಿಂದ ನನ್ನನ್ನು ನಾನು ಶೂನ್ಯ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಕಣ್ಣಿಗೆ ನೀವೆಲ್ಲ ಶೂನ್ಯ ತರ ಕಾಣಿಸ್ತಾ ಇದ್ದೀರಾ. ಎಲ್ಲ ಶೂನ್ಯ ಅಂತ ಅಂದ್ಮೇಲೆ ನಾನು ಶೂನ್ಯವನ್ನ ಶೂನ್ಯ ಭಾವದಿಂದನೇ ನೋಡೋದು. ಅದಕ್ಕೆ ನೀವು ಶೂನ್ಯ ಅಂದಾಗ ನಾನು ಹೇಳಿ ತಾತ ಅಂತ ಹೇಳ್ದೆ. ಓಹೋ, ನಿಮ್ಮ ಮಾತಲ್ಲಿ ಎಷ್ಟು ಅರ್ಥ ಇದೆ ಗುರುಗಳೇ. ಏನ್ ವೇದಾಂತ ಇದೆ ಅಪ್ಪ, ವೇದಾಂತ. ಧನ್ಯೋಸ್ಮಿ, ಧನ್ಯೋಸ್ಮಿ. ಗುರುಗಳೇ, ನನ್ನ ಮಗನ್ಗಾಗಿರೋ ತೊಂದರೆಗೆ ಪರಿಹಾರ ಹೇಳಿ. ಗುರುಗಳೇ, ಮಂತ್ರಶಕ್ತಿಯಿಂದ ಹೊಟ್ಟೆ ನೋವನ್ನು ಹೋಗಿಸ್ಬೋದಾ? ಅಲ್ಲ, ಈ ನಿಂಬೆಹಣ್ಣನ್ನ ನಂಬುವಂತೀರಾ? ನಮ್ದ ಇದ್ರೆ ನಾಳೆ ಹೊಟ್ಟೆ ನೋವು ನಿಮಗ್ ಬರುತ್ತೆ, ಆಗಬಹುದೇ? ಬೇಡ ಬಿಡಿ. ಅಲ್ಲ, ಇನ್ನೊಬ್ರು ಕಷ್ಟ ಹಂಚ್ಕೋಬಹುದು, ಹೊಟ್ಟೆ ನೋವನ್ನ ಹಂಚ್ಕೊಳ್ಳೋದು ಕಷ್ಟ ಆಗುತ್ತೆ. ಎಲ್ರು ಸ್ವಲ್ಪ ಸುಮ್ನಿರ್ತೀರಾ? ನನ್ ಮೊಮ್ಮಗ ಶೌರ್ಯ ಹೊಟ್ಟೆ ನೋವು ಅಂತ ಒದ್ದಾಡ್ತಾ ಇದ್ದಾನೆ. ಗುರುಗಳೇ, ನೀವ್ ಅದೇನ್ ಪರಿಹಾರ ಮಾಡ್ತಿರೋ ಮಾಡಿ, ನಿಂಬೆಹಣ್ಣು ಹಾಕ್ತಿರಾದ್ರೆ ಹಾಕಿ. ಆಗ್ಲಿ ಆಗ್ಲಿ. ಓಂ ಮಲಕ್ ನಿರಂಜನ್ ಭಾಂ ಭೂಂ ಹಟ್ ಸ್ವಾಹ. ನೀವ್ಯಾರು ಒಳಗಡೆ ಬರ್ಬೇಡಿ, ಅಲ್ಲೇ ನಿಂತ್ಕೊಳ್ಳಿ. ನೀನು ಸ್ವಲ್ಪ ಹೊತ್ತು ರೂಮಲ್ಲೇ ಕೂತಿರಪ್ಪ. ಇವನ್ ಹೆಂಡತಿ ಯಾರು? ನಾನೇ. ನೋಡಮ್ಮ, ನೀನ್ ಇವ್ರ ಜೊತೆ ಇರು, ನೀವೆಲ್ಲ ಅಲ್ಲೇ ಇರಿ. ಅನು, ನೀನ್ ಒಳಗಡೆ ಬಾಮ್ಮ. ಅಲ್ಲ ಗುರುಗಳೇ, ಇವಳ ಹೆಸರು ಅನು ಅಂತ ನಿಮ್ಗೆ ಗೊತ್ತಾಯ್ತು? ನಿಮ್ಗೆ ನನ್ನ ಶಕ್ತಿ ಬಗ್ಗೆ ಅಪನಂಬಿಕೆನಾ? ನನಗೆ ಇಡೀ ಪ್ರಪಂಚದಲ್ಲಿ ಏನ್ ನಡೆಯುತ್ತೆ ಎಲ್ಲ ಗೊತ್ತು. ಮುಂದೆ ಏನ್ ನಡೆಯುತ್ತೆ, ಹಿಂದೆ ಏನ್ ನಡೆದಿದೆ ಎಲ್ಲ ಗೊತ್ತು. ಈ ಮನೆಯವ್ರ ಬಗ್ಗೆನೂ ಗೊತ್ತು. ಏನ್ರಿ ಮಂಜುನಾಥ್ ಅವ್ರೆ, ನಿಮ್ ಬಗ್ಗೆ ಎಲ್ಲ ಹೇಳ? ಅಯ್ಯೋ, ಅಲ್ಲ, ನಿಮ್ಮನ್ನ ನಾನು ನಂಬ್ತೀನಿ. ನಿಮ್ ದರ್ಶನ ಪಡೆದಿದ್ದು ನನ್ನ ಜೀವನ ಪಾವನ ಆಗೋಯ್ತು. ನೀವೇನು ಹೇಳ್ಬಿಡಿ, ಆಶೀರ್ವಾದ ಮಾಡಿ ಸರ್. ಅಲಕ್ ನಿರಂಜನ್, ಇನ್ ಮುಂದೆ ಮಾತಾಡುವಾಗ ಎಚ್ಚರಿಕೆಯಿಂದ ಮಾತಾಡಿ. ಆಯ್ತು ಗುರುಗಳೇ, ಅಳಿಯಂದ್ರ ಹೊಟ್ಟೆ ನೋವು ಹೇಗೋಗುತ್ತೆ ಅಂತ ಹೇಳಿ. ದಾರಿ ತೋರಿಸಿದೀನಿ. ಅನು, ನೀನ್ ಒಳಗ್ ಬಾಮ್ಮ. ಅರೆ, ನೋವೆಲ್ಲ ಕಮ್ಮಿ ಆಗ್ತಿದೆ. ಇರಿ 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 ಇರಿ. ಅನು, ನೀನು ಹೊರಗೆ ಹೋಗಮ್ಮ. ಅಮ್ಮ, ಹೊಟ್ಟೆ ನೋವು ಅಮ್ಮ. ಆಗ್ತಾ ಇಲ್ಲ.
ನೋಡಿದ್ರ ಇವಾಗ್ಲಾದ್ರೂ ನನ್ನ ಮಾತಿನ ಮೇಲೆ ನಂಬಿಕೆ ಬಂತ? ಈ ಹೆಣ್ಮಕ್ಳು ಜಾತಕ ಹಂಗಿದೆ. ಈ ಹೆಣ್ಮಕ್ಳು ಇವ್ರ ಜೊತೆಗಿದ್ರೆ ಎಲ್ಲ ಸರಿ ಆಗುತ್ತೆ. ಅದಲ್ಲ ಕಣ್ ಬುದ್ಧಿಯವರ, ನಮ್ ಲಡ್ಡು ನಮ್ಮ ಅಳಿಯಂದ್ರಿಗೆ ಎಂಡ್ರು, ಅವಳು ತಾನೇ ಈ ಕೆಲಸ ಮಾಡ್ಬೇಕಾಗಿರೋದು. ಅವಳ ಜಾತಕದಾಗ ತಾನೇ ಇದೆಲ್ಲ ಇರ್ಬೇಕು. ಗಂಡ ಹೆಂಡತಿ ಮಧ್ಯೆ ಇವ್ರಿರೋದು ಅಂದ್ರೆ ಬುದ್ಧಿ 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 ಬುದ್ಧಿ. ಅಯ್ಯೋ ಬುದ್ಧಿಯವರ, ಕಂಡಿದ್ದು ನನ್ ಪುಣ್ಯ. ನಿಮ್ ಮೈಮೆ ಏನು ಅಂತ ಗೊತ್ತಾಗೋಯ್ತು. ಬುದ್ಧಿ ಬುದ್ಧಿ, ನಿಮ್ ತಾವ ಒಂದು ವಿಷಯ ಕೇಳ್ಬೇಕಾಗಿತ್ತು. ಏನು? ಏನದು? ನನ್ ಕಮಲಮ್ಮ, ನಾನು ಎತ್ರಕ್ಕೆ ಬೆಳಿಬೇಕು. ಹೆಂಗೆ ಬೆಳೆಯೋದು? ಎತ್ರನ? ನೀವಿನ್ನ ಎತ್ತರ ಬೆಳೆಯಲ್ಲ, ಇಷ್ಟ ಹೈಟು. ಅಯ್ಯೋ, ಈ ಎತ್ತರ ಅಲ್ಲ ಕಣ್ ಬುದ್ಧಿ. ಜೀವನದಾಗೆ ಚೆನ್ನಾಗಿ ದುಡ್ಡು, ಕಾಸು, ಕಾರು, ಬಂಗ್ಲೆ ಇದೆಲ್ಲ ತಕೋಬೇಕು. ನನ್ ಕೈಯಾಗೆ ಹಂಗೆ ದುಡ್ಡು ತುಂಬಿ ತುಂಬಿ ತುಳುಕ್ಬೇಕು. ಅದು ಹೆಂಗೆ ಅಂತ. ಇದೊಳ್ಳೆ ತಲೆನೋವು ಗಿರಾಕಿ ಆಯ್ತಲ್ಲ. ದುಡಿದ್ರೆ ದುಡ್ಡು ಸಿಗುತ್ತೆ, ಬುಕ್ ಮಾಡಿದ್ರೆ ಕಾರ್ ಬರುತ್ತೆ, ಮನೆ ಕಟ್ಟಿದ್ರೆ ಮನೆ ಸಿಗುತ್ತೆ. ಕೇಳ್ದಾಗೆಲ್ಲ ಹೊರ ಕೊಡಕ್ ಆಗಲ್ಲ. ಅದಕ್ಕೆ ಅದ್ರದ್ದೇ ಆದ ಟೈಮ್ ಬರ್ಬೇಕು. ಅವಾಗ ಬಾ, ಇವಾಗ ಹೋಗು. ಜೈ ಲಕ್ಷ್ಮೀರಂಜನ್.